ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ, ದೇವರನ್ನು ಪ್ರೀತಿ ಮಾಡಿ ಮತ್ತೊಂದು ಹೊಸ ದಿನದಲ್ಲಿ ಕರ್ತನ ಪಾದ ಸನ್ನಿಧಿಯಲ್ಲಿ ಬಂದು ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧ ಮನಸ್ಸಿನಿಂದ ಬಂದಿರುವಂಥ ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ಲೋಕರಕ್ಷಕನಾಗಿರುವಂಥ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. ನೀವು ಚೆನ್ನಾಗಿದ್ದೀರೆಂದು ನಂಬುತ್ತಾ ಇದ್ದೇನೆ. ಯಾಕೆಂದರೆ ದೇವರ ಕೃಪೆ, ದೇವರ ಬಲ, ದೇವರ ಸಮ್ಮುಖವನ್ನು ನಾವು ಆಶ್ರಯಿಸಿದ್ದೇವೆ. ಆತನ ಮಾತುಗಳು ನಿಮಗೆ ಆಧರಣೆಯನ್ನು, ನಿಮಗೆ ಆಶೀರ್ವಾದವನ್ನು ಉಂಟು ಮಾಡಲಿ ಎಂದು ಮನಸಾರೆ ನಾನು ಬಯಸಿ ಪ್ರಾರ್ಥಿಸುತ್ತೇನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಸಾಧಾರಣವಾಗಿ ನಾವು ದೇವರಿಗಾಗಿ ಕಾಯುತ್ತಿರಬೇಕು ಎನ್ನುವಂಥ ಸಂದೇಶಗಳನ್ನು ಕೇಳಿಸಿಕೊಳ್ಳುತ್ತೇವೆ. ಅದು ಸತ್ಯನೇ. ಯಾವಾಗ ನಾವು ಕಾದಿರುತ್ತೇವೋ, ಕಾದು ಕರ್ತನನ್ನು ಎದುರು ನೋಡುತ್ತೇವೋ, ದೊಡ್ಡ ಕಾರ್ಯಗಳನ್ನು ದೇವರು ಮಾಡುತ್ತಾರೆ. ಆಶ್ಚರ್ಯಕರವಾಗಿ ಈ ದಿನ ಕರ್ತನು ನಮಗಾಗಿ ಕಾದಿರುತ್ತಾನೆಂಬ ಸಂದೇಶವನ್ನು ಕೇಳಿಕೊಳ್ಳಕ್ಕೆ ಹೋಗ್ತಾ ಇದ್ದೇವೆ. ಹಾಗಾದರೆ ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 30ನೇ ಅಧ್ಯಾಯ ಅದರ 18ನೆಯ ವಾಕ್ಯ. ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಆಮೇನ್, ಹಲ್ಲೆಲೂಯ. ಇಲ್ಲಿ ಮೊದಲನೆಯ ಭಾಗದಲ್ಲಿ ಕರ್ತನು ನಮಗಾಗಿ ಕಾದಿರುವನು ಎಂದು ಹೇಳುತ್ತದೆ. ಕೊನೆಯ ಭಾಗದಲ್ಲಿ ಯಾರು ಕರ್ತನಿಗೆ ಕಾಯುತ್ತಿರುವರೋ ಅವರು ಧನ್ಯರು ಎಂದು ಹೇಳುತ್ತಾ ಇದೆ. ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಅಂದರೆ ಒಂದೇ ಮನೋ ಅಭಿಪ್ರಾಯದಿಂದ ಇರುವಂಥದ್ದು. ದೇವರು ನಮಗಾಗಿ ಕಾಯುತ್ತಿರುವುದು. ಇದೇನಪ್ಪ ಇದು? ಈ ವಾಕ್ಯ ಹೇಳುತ್ತದೆ, ಕರ್ತನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ಹೌದು ದೇವಜನವೇ, ಮಕ್ಕಳಿಗಾಗಿ ತಂದೆ ತಾಯಿಗಳು ಕಾದಿರುತ್ತಾರೆ. ಅದರರ್ಥ ಬಲಹೀನತೆ ಅಲ್ಲ, ಅವರ ಮೇಲಿರುವ ಪ್ರೀತಿ. ಆಸ್ಪತ್ರೆಗೆ ಹೋಗುವಾಗ ನಮಗೇನಾದರೂ ಒಂದು ದೊಡ್ಡ ಕಾಯಿಲೆ, ಒಂದು ವೇಳೆ ದೊಡ್ಡ ಸಮಸ್ಯೆ ಎಂದು ಅನಿಸಿದಾಗ ನಾನು ಕೂಡ ಕೆಲವು ಸಾರಿ ಅಂದುಕೊಂಡಿದ್ದೇನೆ, ಓಕೆ, ನನಗೆ ಈ ದೇಹದ ಮೇಲೆ ಸ್ವಲ್ಪ ಏನೋ ಗುಳ್ಳೆ ಇದೆ, ಇಲ್ಲೇನೋ ಸ್ವಲ್ಪ ತೊಂದರೆ ಇದೆ, ಹೋಗಿದ ತಕ್ಷಣ ಡಾಕ್ಟ್ರು ಅದನ್ನು ಕಟ್ ಮಾಡಿ ಆಪರೇಷನ್ ಮಾಡಿಬಿಡ್ತಾರೆ, ಇನ್ನೇನು ಸರಿ ಹೋಗ್ಬಿಡುತ್ತೆ ಅಂತ ಆಸ್ಪತ್ರೆಗೆ ನಾವು ಹೋಗ್ತೇವೆ. ಆದರೆ ಡಾಕ್ಟ್ರು ಎಮರ್ಜೆನ್ಸಿ ಏನು ಇಲ್ಲ ಅನ್ನೋ ರೀತಿಯಲ್ಲೇ ಇಲ್ಲ, ಇದನ್ನು ಸ್ವಲ್ಪ ಆ್ಯಂಟಿಬಯೋಟಿಕ್ ಕೊಟ್ಟು ನಾವು ನೋಡೋಣ, ಇದು ಕಡಿಮೆ ಆಗ್ಬೋದು ಅಂತ ಹೇಳ್ತಾರೆ. ಆಗ ನಮಗನಿಸುತ್ತೆ, ಇದೇನಿದು, ಡಾಕ್ಟ್ರಿಗೆ ನನ್ನ ನೋವಿನ ಮೇಲೆ ಅಕ್ಕರೇನೇ ಇಲ್ಲ, ಆತನು ಇನ್ನೂ ಟೈಮ್ ತಗೊಳ್ತಾ ಇದ್ದಾನಲ್ವಾ ಅಂತ ಅನಿಸಬಹುದು. ಆದರೆ ಡಾಕ್ಟ್ರ ಉದ್ದೇಶ ಏನು ಗೊತ್ತಾ? ಆ ಆಂಟಿಬಯೋಟಿಕ್ಕನ್ನು ನಮಗೆ ಕೊಡುವಾಗ ಆ ಭಾಗದಲ್ಲಿ, ಆ ಹುಣ್ಣಿನಲ್ಲಿ, ಆ ಗಾಯದಲ್ಲಿ, ಆ ಭಾಗದಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಕಡಿಮೆ ಆಗಬೇಕು. ನಮಗೇನು ಚಾಕು ತೆಗೆದುಕೊಂಡು ಕೊಯ್ದು ಎತ್ತುವ ರೀತಿಯಲ್ಲಿ ಅನಿಸ್ಬೋದು. ಆದರೆ ಆಪರೇಷನ್ ಮಾಡಬೇಕಾದ್ರೂ, ಏನಾದರೂ ಕಟ್ ಮಾಡಬೇಕಾದ್ರೂ ಅಲ್ಲಿ ಇನ್ಫೆಕ್ಷನ್ ಇರಬಾರ್ದು, ಕಡಿಮೆ ಆಗಬೇಕು. ಅದು ಕಡಿಮೆ ಆಗಬೇಕಾದರೆ ಆ್ಯಂಟಿಬಯೋಟಿಕ್ಕನ್ನು ಕೊಡಬೇಕಾಗ್ತದೆ. ದೇವಜನರೇ, ನಾವು ಅಂದುಕೊಳ್ಳೋದೇನೆಂದರೆ, ಇದೇನಪ್ಪ ಇದು, ಡಾಕ್ಟ್ರುಗಳು ನಮ್ಮನ್ನು ಕಾಯುವಂತೆ ಮಾಡ್ತಾ ಇದ್ದಾರಲ್ವಾ, ಬೇಗನೆ ಕೆಲಸ ಮಾಡಿ ಮುಗಿಸ್ಬೋದಲ್ವಾ ಅಂತ ನಮಗೆ ಅನಿಸಬಹುದು. ಆದರೆ ಡಾಕ್ಟ್ರುಗಳು ನಮ್ಮನ್ನು ತಡೆ ಮಾಡ್ತಾರೆ, ಅವರು ಕಾಯುವಂತೆ ಮಾಡುತ್ತಾರೆ. ಕರ್ತನು ಕೂಡ ಇವತ್ತು ನಿಮಗಾಗಿ, ನನಗಾಗಿ ಆತನು ಕಾಯುವುದು ನಮ್ಮಲ್ಲಿರುವಂಥ ಇನ್ಫೆಕ್ಷನ್ ಕಡಿಮೆ ಆಗಬೇಕು, ನಮ್ಮಲ್ಲಿರುವಂಥ ಗರ್ವಿಷ್ಠತನ, ನಮ್ಮಲ್ಲಿರುವಂಥ ಅಹಂಭಾವ, ನಮ್ಮಲ್ಲಿರುವಂಥ ಅವಿಧೇಯತೆ, ನಮ್ಮಲ್ಲಿರುವಂಥ ದೇವರಿಗೆ ಇಷ್ಟವಿಲ್ಲದೆ ಇರುವಂಥದ್ದು ಕಡಿಮೆ ಆಗುವುದಕ್ಕಾಗಿ
ಆತನು ಕಾಯುತ್ತಿರುತ್ತಾನೆ. ಅರ್ಥ ಆಯ್ತು ಈಗ? ಕರ್ತನು ಖಂಡಿತ ಕಾಯುತ್ತಾ ಇರ್ತಾನೆ. ಬೇಗನೆ ನಾವು ಅಂದ ತಕ್ಷಣ ನಾವು ಬೇಡಿದ್ದೆಲ್ಲ ಎಸ್ ತಗೋ ಈಗ ಕೊಡ್ತೀನಿ ಅಂತ ಹೇಳಿಬಿಟ್ರೆ ನಮ್ಮಲ್ಲಿರುವಂಥ ಕೆಲವು ಇನ್ಫೆಕ್ಷನ್ಗಳು ಕಡಿಮೆ ಆಗುವುದಿಲ್ಲ. ಅರ್ಥ ಆಗ್ತಾ ಇದೆಯಾ? ನಾವು ಕಲಿಯುವಂತೆ, ನಾವು ಕರ್ತನಲ್ಲಿ ಬೆಳೆಯುವಂತೆ, ದೇವರಿಗೆ ವಿಧೇಯತೆಯಾಗುವಂತೆ ಆತನು ನಮ್ಮನ್ನು ಕಾಯುವಂತೆ ಮಾಡುತ್ತಾನೆ. ನಾವು ಮಾತ್ರ ಅಲ್ಲ, ಆತನು ಕೂಡ ನಮ್ಮೊಟ್ಟಿಗೆ ಕಾಯುತ್ತಿರುತ್ತಾನೆ. ನೋಡಿ, ಮೊದಲನೇ ಭಾಗದಲ್ಲಿ ಹೇಳುತ್ತಾ ಇದೆ, ಕರ್ತನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ದೇವರು ನಮಗೆ ಕೃಪೆ ತೋರಿಸಬೇಕೆಂದೇ ಕಾದಿರುತ್ತಾನೆ. ನೋಡಿ ನನ್ನ ಪ್ರಿಯ ದೇವಜನವೇ, ನಮಗನಿಸುತ್ತದೆ ದೇವರು ನಮ್ಮ ಮೇಲೆ ಅಕ್ಕರೆ ಇಲ್ಲ, ಬೇಗನೆ ಉತ್ತರಿಸುತ್ತಿಲ್ಲ, ನಾನು ಪ್ರಾರ್ಥನೆ ಮಾಡಿದ ತಕ್ಷಣ ಉತ್ತರ ಬರ್ತಾ ಇಲ್ಲ, ಯಾಕೋ ದೇವರು ನನ್ನ ಮೊರೆನ ಕೇಳ್ತಾ ಇಲ್ವೇನೋ, ದೇವರಿಗೆ ಕೇಳಿಸ್ತಿಲ್ವೇನೋ ಅಂತ ಅಂದುಕೊಳ್ತಾ ಇರ್ತೇವೆ. ಆದರೆ ಗಮನಿಸಿರಿ, ಕರ್ತನು ನಮ್ಮಲ್ಲಿರುವ ಇನ್ಫೆಕ್ಷನ್, ನಮ್ಮಲ್ಲಿರುವಂತಹ ಆ ರೋಗಕ್ಕೆ ಸಂಬಂಧಪಟ್ಟದ್ದೆಲ್ಲ ಏನಾದರೂ ತೊಂದರೆ ಇದ್ದರೆ ಕಡಿಮೆಯಾಗುವಂತೆ ದೇವರು ಕೂಡ ನಮಗಾಗಿ ಕಾಯುತ್ತಿದ್ದಾನೆ. ಮಧ್ಯದ ಭಾಗದಲ್ಲಿ ಹೇಳುತ್ತದೆ ನಿಮ್ಮನ್ನು ಕರುಣಿಸಬೇಕೆಂದು. ಮೊದಲನೇ ಭಾಗ ಹೇಳುತ್ತದೆ ನಿಮ್ಮ ಮೇಲೆ ಕೃಪೆ ತೋರಿಸಬೇಕೆಂದು. ಎರಡನೇ ಭಾಗ ಹೇಳುತ್ತದೆ ಕರುಣಿಸಬೇಕೆಂದು. ಮೂರನೇ ಭಾಗ ನಾವು ಹೇಳ್ತಾ ಇದ್ದೇವೆ ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಆತನು ನಮಗೆ ಕಾದಿರುವಾಗ ನಾವು ಕೂಡ ಕಾಯಬೇಕಲ್ವಾ? ಯಾರು ಕರ್ತನು ಕಾದಿದ್ದು ನಾವು ಕಾಯುತ್ತೇವೋ ಅವರು ಧನ್ಯರು. ಎಮರ್ಜೆನ್ಸಿ ಒಡನೆ ಬೇಗನೆ ಆಗೋಗಬೇಕು, ನಾನು ಅಂದುಕೊಂಡಿದ್ದೆಲ್ಲ ನಡೆದೋಗಬೇಕು ಅನ್ನುವಂಥವರ ಜೀವಿತದಲ್ಲಿ ಖಂಡಿತವಾಗಿ ಪರಿಪೂರ್ಣವಾದ ಕಾರ್ಯಗಳು ನಡೆಯುವುದಿಲ್ಲ. ತಾಳ್ಮೆ ಬಹಳ ಮುಖ್ಯ. ಹಾಗೆ ಈ ಒಂದು ದೇವರು ಕಾಯುತ್ತಿದ್ದಾನೆ, ನಮಗೆ ಆತನು ನಮಗೆ ಕಾದಿರುವನು ಅಂತ ಹೇಳಿದರೆ ಅದು ಆತನ ಬಲಹೀನತೆ ಅಲ್ಲ, ಆತನ ಕೃಪೆ, ಆತನ ಕರುಣೆ ನಮಗೆ ಸಿಗುವುದಕ್ಕಾಗಿ. ದೇವಜನವೇ, ಇಲ್ಲಿ ನಾವು ಒಂದು ಉದಾಹರಣೆ ನೋಡುತ್ತಾ ಇದ್ದೇವೆ. ಇಸ್ರಾಯೇಲರು ದೇವರಲ್ಲಿ ಕಾದಿರುವುದಕ್ಕಿಂತ ಐಗುಪ್ತ ದೇಶದವರಿಗೆ ಕಾದಿದ್ದು ಜಾಸ್ತಿ ಅಂತೆ. ಈ ಅಧ್ಯಾಯದ ಯೆಶಾಯನ ಪ್ರವಾದನೆಯ ಗ್ರಂಥದ 30ನೇ ಅಧ್ಯಾಯದ 1 ಮತ್ತು 2ನೇ ವಾಕ್ಯ ಓದಿದರೆ ಯೆಹೋವನು ಹೀಗೆ ನುಡಿಯುತ್ತಾನೆ, ದ್ರೋಹಿಗಳಾದ ನನ್ನ ಮಕ್ಕಳ ಗತಿಯನ್ನು ಏನು ಹೇಳಲಿ? ಇವರು ನನ್ನನ್ನು ಕೇಳದೆ ಒಂದು ಆಲೋಚನೆಯನ್ನು ಸಾಗಿಸಿ ನನ್ನ ಆತ್ಮ ಪ್ರೇರಿತರಾಗದೆ ಉಪಾಯವನ್ನು ನೇಯ್ದು ಪಾಪದ ಮೇಲೆ ಪಾಪವನ್ನು ಸೇರಿಸಿಕೊಂಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನು ನಾವು ಬೈತೇವೆ. ನನ್ನ ಮಗ ಬಹಳ ಮೂರ್ಖ ಇದ್ದಾನೆ ನೋಡ್ರಿ, ಬಹಳ ಮುಟ್ಟಾಳ ಅವನು, ನೀನು ಬುದ್ಧಿ ಇದೆಯೇ, ನಿನಗೇನಾದರೂ ಅರ್ಥ ಆಗ್ತದೆ ಅಂದರೆ ಈ ಕೆಲವು ಕಠಿಣ ಪದಗಳು ಉಪಯೋಗಿಸುವುದರ ಅರ್ಥ ನನ್ನ ಮಗನು, ನನ್ನ ಮಗುವು ಅದು ಹಾಳಾಗಬೇಕು, ಆ ಮಗು ಏನು ಪ್ರಯೋಜನಕರವಲ್ಲ ಅಂತಲ್ಲ, ಬುದ್ಧಿ ಬರಲೆಂದು ಯಥಾರ್ಥತೆಯನ್ನು ತಿಳಿಸುವಂಥ ವ್ಯಕ್ತಿಯಾಗಿರುತ್ತಾರೆ. ಇವತ್ತು ದೇವರು ನಿಮ್ಮ ಕುರಿತು, ನನ್ನ ಕುರಿತು ಕೂಡ ನಮ್ಮಲ್ಲಿರುವಂಥ ಕೆಲವು ಕಾರ್ಯಗಳ ಕುರಿತು ಹೇಳುತ್ತಿದ್ದಾನೆ. ಇಲ್ಲಿ ಹೇಳುತ್ತಾ ಇದ್ದಾನೆ, ದ್ರೋಹಿಗಳಾದ ನನ್ನ ಮಕ್ಕಳ ಗತಿಯನ್ನು ಏನು ಹೇಳಲಿ? ಕೆಲವು ತಂದೆ ತಾಯಿಗಳು ಹೇಳ್ತಾರೆ, ಅಯ್ಯೋ ನಮ್ಮ ಮನೆ ಬಗ್ಗೆ ಏನಂತ ಹೇಳಿ ಪಾಸ್ಟ್ರೆ, ಅಯ್ಯ ಏನಂತ ಹೇಳಿ, ನನ್ನ ಮಕ್ಕಳು ಓದೋದೇ ಇಲ್ಲ, ಮಾತು ಕೇಳೋದೇ ಇಲ್ಲ, ಆಲಯಕ್ಕೆ ಬರೋದೇ ಇಲ್ಲ, ಪ್ರಾರ್ಥನೆ ಮಾಡೋದೇ ಇಲ್ಲ ಅಲ್ವಾ? ಈ ರೀತಿ ನನ್ನ ಮಕ್ಕಳ ಬಗ್ಗೆ ಏನು ಹೇಳಿ, ನನ್ನ ಮಕ್ಕಳ ಗತಿಯನ್ನು ಏನು ಹೇಳಲಿ? ನೋಡಿದ್ರ, ದೇವರು ಕೂಡ ತನ್ನ ಮಕ್ಕಳ ಕುರಿತು ಕೆಲವು ಸಂದರ್ಭಗಳಲ್ಲಿ ನಮ್ಮ ಕುರಿತು ಕೂಡ ದೇವರು ಈ ರೀತಿ ಬಾಧೆ ಪಡ್ತಾ ಇದ್ದಾರಾ? ಒಂದು ವೇಳೆ ಇಲ್ಲ ಪಾಸ್ಟ್ರೆ, ನಾನು ದೇವರಿಗೆ ಅವಮಾನ ಪಡುವ, ದೇವರನ್ನು ನೋಯಿಸುವ ಯಾವ ಕೃತ್ಯವನ್ನು ನಾನು ಮಾಡುತ್ತಿಲ್ಲ ಎಂದರೆ ದೇವರಿಗೆ ಸ್ತೋತ್ರ. ಒಂದು ವೇಳೆ ನಿಮ್ಮನ್ನು, ನನ್ನನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಏನಾದರೂ ಒಂದು ವೇಳೆ ಕರ್ತನಿಗೆ ಇಷ್ಟವಿಲ್ಲದೆ ಇದ್ದರೆ ನಾವೇನು ಮಾಡಬೇಕು?
ಮನ ತಿರುಗಿಕೊಳ್ಳಬೇಕು. ದೇವರು ಹೇಳ್ತಾ ಇದ್ದಾನೆ, ನನ್ನ ಮಕ್ಕಳ ಗತಿಯನ್ನು ಏನು ಹೇಳಲಿ, ಇವರು ನನ್ನನ್ನು ಕೇಳದೆ ಒಂದು ಆಲೋಚನೆಯನ್ನು ಸಾಗಿಸಿ ನನ್ನ ಆತ್ಮ ಪ್ರೇರಿತರಾಗದೆ ಉಪಾಯವನ್ನು ನೇಯ್ದು, ಅವರೇ ಉಪಾಯವನ್ನು ನೇಯ್ದು ಪಾಪದ ಮೇಲೆ ಪಾಪವನ್ನು ಸೇರಿಸಿಕೊಂಡಿದ್ದಾರೆ. ನೋಡಿದ್ರ, ಪಾಪದ ಮೇಲೆ ಪಾಪವನ್ನು ಸೇರಿಸಿಕೊಂಡಿದ್ದಾರೆ. ತಪ್ಪು ಮೇಲೆ ತಪ್ಪು. ಒಂದು ದಿವಸ ಮಾಡಿದ್ದು ಓಕೆ, ಮಿಸ್ಟೇಕ್ ಆಯಿತು, ಬಿಟ್ಟು ಬಿಡೋಣ, ಇಲ್ಲ, ಮತ್ತೆ ಅದೇ ಪಾಪ, ಅದೇ ಪಾಪ. ಪಾಪದ ಮೇಲೆ ಪಾಪವನ್ನು ಏನು ಮಾಡಿದ್ದಾರೆ? ಸೇರಿಸಿಕೊಂಡಿದ್ದಾರೆ. ಅದರ 2ನೇ ವಾಕ್ಯ ಹೇಳುತ್ತದೆ, ಫರೋಹನ ಆಶ್ರಯವನ್ನು ಪಡೆದು ಐಗುಪ್ತವನ್ನು ಮೊರೆ ಹೋಗಬೇಕೆಂದು ನನ್ನ ಮಾತನ್ನು ಕೇಳದೆ ಐಗುಪ್ತಕ್ಕೆ ಪ್ರಯಾಣವಾಗಿ ಹೊರಟಿದ್ದಾರೆ. ನನ್ನ ಮಾತು ಕೇಳಲಿಲ್ಲ, ನನ್ನ ಮೇಲೆ ಪ್ರೀತಿ ಇಲ್ಲ. ಕೆಲವು ಸಂದರ್ಭ ಹೇಗಿರುತ್ತೆ ಗೊತ್ತಾ? ಮನೆಯ ಮೇಲೆ ಪ್ರೀತಿ ಇರೋದಿಲ್ಲ, ಮನೆಯವರ ಮೇಲೆ ಪ್ರೀತಿ ಇರೋದಿಲ್ಲ, ಆದರೆ ಪರರ ಮೇಲೆ ಪ್ರೀತಿ ಜಾಸ್ತಿ. ಪರರು ಹೇಳಿದ್ದು ಕೇಳ್ತಾರೆ. ಹೌದಲ್ವ? ಇದು ಸತ್ಯ ಅಲ್ವಾ? ಬೇರೆಯವರನ್ನು ನೋಡಿಕೊಂಡ ಹಾಗೆ ಮನೆಯವರನ್ನು ನೋಡಿಕೊಳ್ಳೋದಿಲ್ಲ. ಯಾಕೆ ಈ ಮೋಹ? ಯಾಕೆ ಈ ವ್ಯಾಮೋಹ? ಯಾಕೆಂದರೆ ನೋಡಿ, ಅಲ್ಲಿ ಹೇಳುತ್ತದೆ, ಫರೋಹನ ಆಶ್ರಯವನ್ನು ಪಡೆದು ಐಗುಪ್ತವನ್ನು ಮೊರೆ ಹೋಗಬೇಕೆಂದು ನನ್ನ ಮಾತನ್ನು ಕೇಳದೆ ಐಗುಪ್ತಕ್ಕೆ ಪ್ರಯಾಣವಾಗಿ ಹೊರಟಿದ್ದಾರೆ. ನಾನು ಒಳ್ಳೆಯದು ಮಾಡೋಕ್ಕೆ ಬಯಸಿದರೆ ಈ ನನ್ನ ಮಕ್ಕಳು ನನ್ನನ್ನು ಬಿಟ್ಟು ದಾಸತ್ವಕ್ಕೆ ಹೋಗುತ್ತಾರೆ. ನನ್ನ ಪ್ರೀತಿ ದೇವಜನವೇ, ದೇವರು ಇವತ್ತು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನನ್ನನ್ನು ನೀವು ಬಿಟ್ಟರೆ ದಾಸತ್ವಕ್ಕೆ ಹೋಗುತ್ತೀರಾ. ಪ್ರತಿನಿತ್ಯ ನೀವು ನಾನು ವಾಕ್ಯವನ್ನು ಕೇಳದೆ ಹೋದರೆ, ಪ್ರಾರ್ಥನೆಗಳನ್ನು ಮಾಡದೆ ಹೋದರೆ ಎಲ್ಲಿ ಹೋಗುತ್ತೇವೆ? ನಾವು ದಾಸತ್ವಕ್ಕೆ ಹೋಗುತ್ತೇವೆ. ಯಾವುದಕ್ಕೆ? ನಶೆ ಪದಾರ್ಥಗಳಿಗೆ, ಮೊಬೈಲ್ಗಳಿಗೆ, ಟಿ ವಿಗಳಿಗೆ, ಚಾಡಿ ಮಾತುಗಳಿಗೆ, ಮೋಸಗಳಿಗೆ, ವಂಚನೆಗಳಿಗೆ, ಶರೀರದ ಇಚ್ಛೆಗಳಿಗೆ ನಾವು ದಾಸರಾಗಿ ಹೋಗುತ್ತಾ ಇರ್ತೇವೆ. ಅದಕ್ಕೆ ದೇವರು ನಮ್ಮನ್ನು ಕಾದಿರುತ್ತಾನೆ. ನನ್ನ ಮಕ್ಕಳು ಎಲ್ಲಿ ಬಿದ್ದು ಹೋಗುತ್ತಾರೋ, ಎಲ್ಲಿ ನನ್ನ ಮಕ್ಕಳ ಅವಮಾನಕ್ಕೀಡಾಗುತ್ತಾರೋ, ಎಲ್ಲಿ ನನ್ನ ಮಕ್ಕಳು ನೋವನುಭವಿಸುತ್ತಾರೋ, ಆತನು ನಮ್ಮ ಪಕ್ಕದಲ್ಲಿ ನಿಂತುಕೊಂಡಿರುತ್ತಾನೆ. ನಿನ್ನ ಬಲಗಡೆಯಲ್ಲಿ ನಿಂತಿರುವ ಆತನು, ಬೆಳಕಿನೋಪಾದಿಯಲ್ಲಿ, ನೆರಳಿನೋಪಾದಿಯಲ್ಲಿ ನಿಂತಿರುವ ಆತನು ಆತನೇ. ದೇವರು ನಮ್ಮನ್ನು ಅಗಲಿ ಹೋಗುವುದಕ್ಕಲ್ಲ, ನಮಗೆ ಸಹಾಯ ಮಾಡುವುದಕ್ಕೆ ನಿಂತಿರುತ್ತಾನೆ. ಅನೇಕ ಸಂದರ್ಭಗಳನ್ನು ನಾವು ಮರೆತು ಹೋಗುತ್ತೇವೆ. ನಮಗಿಷ್ಟಾನುಸಾರವಾಗಿ ನಾವು ಜೀವಿಸುತ್ತಾ ಹೋಗುತ್ತಾ ಇರ್ತೇವೆ. ಇಸ್ರಾಯೇಲರ ಕುರಿತು ದೇವರು ನೊಂದುಕೊಳ್ತಾನೆ. ನಾನು ಅವರಿಗೆ ಕೃಪೆ ತೋರಿಸಬೇಕೆಂದು ನಾನು ಕಾದಿದ್ದೀನಿ, ಆದರೆ ಅವರು ಆ ಕಡೆ ಹೋಗ್ತಾ ಇದ್ದಾರೆ. ಲೋಕವು ಈ ದಿನಗಳಲ್ಲಿ ದೇವರು ಎಷ್ಟು ಪ್ರೀತಿ ಮಾಡಿ ಎಷ್ಟು ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯತ್ನಿಸಿದರೂ ಕೂಡ ಪಾಪಕ್ಕೆ, ಶಾಪಕ್ಕೆ, ನಾಶನಕ್ಕೆ, ಕೆಟ್ಟತನಕ್ಕೆ, ದುಷ್ಟನಿಗೆ ಅನುವು ಮಾಡಿಕೊಡುತ್ತಿದ್ದಾರೆ ಹೊರತು ದೇವರಿಗೆ ಅವಕಾಶವನ್ನು ಕೊಡುತ್ತಿಲ್ಲ. ನೀವಾದರೂ ನಾನಾದರೂ ಕಷ್ಟನೇ ಸುಲಭ ಅಲ್ಲ. ಅವರು ಮಾಡುವಂಥ ಕೆಲಸ, ಅವರು ಹೋಗುವ ದಾರಿ ಸುಲಭ, ಬಹಳ ಈಸಿ. ಪಾಪ ಮಾಡಿ ದಾರಿ ತಪ್ಪಿ ಹೋಗಿ ನರಕಕ್ಕೆ, ನಷ್ಟಕ್ಕೆ ಹೋಗೋದು ಸುಲಭ. ಆದರೆ ಕಷ್ಟಪಟ್ಟು ಕರ್ತನ ಕಡೆಗೆ ಬರುವುದು ಕಷ್ಟ. ಆದರೆ ನನ್ನ ಪ್ರಿಯ ದೇವಜನವೇ, ಇವತ್ತು ದೇವರು ಹೇಳ್ತಾ ಇದ್ದಾನೆ, ನಾನಿವರಿಗೆ ಕೃಪೆ ತೋರಿಸಬೇಕೆಂದು ಕಾದಿದ್ದೀನಿ, ಆದರೆ ಇವರು ನನ್ನ ಮಾತನ್ನು ಕೇಳದೆ ಎಲ್ಲೋ ಹೋಗ್ತಾ ಇದ್ದಾರೆ. ಕೆಲವು ಸಾರಿ ನಮ್ಮ ಮನೆಯಲ್ಲಿ ಮಕ್ಕಳು ನಮ್ಮ ಮಾತು ಕೇಳಿಲ್ಲ ಅಂದರೆ, ನಮ್ಮ ಮನೆಯವರು ನಮ್ಮ ಮಾತು ಕೇಳಿಲ್ಲ ಅಂದರೆ ನಮಗೆಷ್ಟು ನೋವಾಗುತ್ತಲ್ವ? ನಾನು ಎಷ್ಟು ಹೇಳ್ಕೊಡ್ತೀನಿ, ಎಷ್ಟು ಹೇಳ್ತೀನಿ, ನನ್ನ ಮಾತಿಗೇ ಬೆಲೆ ಇಲ್ಲ. ನಾನೆಷ್ಟು ಪ್ರಯಾಸಪಟ್ಟು ಇವನ್ನು ಸರಿಪಡಿಸಬೇಕೆಂದು ಅಂದುಕೊಳ್ಳುತ್ತೇನೆ, ಎಷ್ಟು ಪ್ರಯತ್ನ ಮಾಡಿದ್ರೂ ಬರೋದೇ ಇಲ್ಲ ಎಂಬುದಾಗಿ. ದೇವರು ವಾಕ್ಯ ಅದಕ್ಕೆ ಹೇಳೋದು, ನಮಗಾಗಿ ನಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಕಾಣಿಸಿಕೊಳ್ಳುವನು. ಆದರೆ ನಾವೇನಾಗ್ತೀವಿ ಅಂದರೆ ಆತನಿಗೆ ಕಾಯೋದಿಲ್ಲ. ಆದರೆ ಇವತ್ತು ನೀವು ನಾನು ಮುಂಜಾನೆ ಎದ್ದು ದೇವರ ವಾಕ್ಯದಲ್ಲಿ ನಮ್ಮ ಸಮಯವನ್ನು ಕಳೀತಾ ಇದ್ದೀವಲ್ವಾ?
ಈ ದಿನದಲ್ಲಿ ಈ ದಿನದ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀವಲ್ವಾ, ನಾವು ಕಾದಿದ್ದೀವಲ್ಲ, ಕರ್ತನಿಗಾಗಿ ಕಾದಿದ್ದೀವಲ್ವಾ, ನಾವು ಧನ್ಯರು ಅಂತ ದೇವರ ವಾಕ್ಯ ಹೇಳ್ತದೆ. ಪ್ರತಿನಿತ್ಯ ನಾವು ದೇವರ ವಾಕ್ಯಕ್ಕೆ ಸಮಯ ಕೊಡ್ತಾ ಇದ್ದೇವೆ. ಅದಕ್ಕೆ ಪೇತ್ರನ ಒಂದು ಮಾತು 2 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 9ರಲ್ಲಿ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ದೇವರೇನಾಗಿದ್ದಾನಂತೆ? ದೀರ್ಘ ಶಾಂತಿ ಉಳ್ಳವನಾಗಿದ್ದಾನಂತೆ. ಆತನು ಕಾಯುತ್ತಾ ನನ್ನ ಮಗಳು, ನನ್ನ ಮಗನು ನನ್ನ ಕಡೆಗೆ ತಿರುಗಿ ಬರುತ್ತಾಳೆ ಎಂದು ಕಾಯುತ್ತಾ ಇದ್ದರು. ದೇವರು ಬೈಬಲಲ್ಲಿ ನೋಡುವಾಗ ದೇವರು ತನ್ನ ಪ್ರೀತಿಯಿಂದ ಹೇಳ್ತಾರೆ, ತನ್ನ 2 ಕೈಗಳನ್ನು ಚಾಚಿ ತನ್ನ ಮಕ್ಕಳು ತನ್ನ ಬಳಿಗೆ ಬರುತ್ತಾರೆಂದು ಕಾಯುತ್ತಿದ್ದಾರೆ. ಆದರೆ ಅನೇಕರು ಕರ್ತನ ಕಡೆಗೆ ಬರದೆ ಕರ್ತನಿಂದ ದೂರವಾಗ್ತಾ ಇದ್ದಾರೆ. ಹಣದಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ, ಎಲ್ಲ ಕಲರ್ಫುಲ್ ಬೇಕು, ಎಲ್ಲ ಟೇಸ್ಟಿ ಬೇಕು, ಎಲ್ಲ ಉನ್ನತವಾಗಬೇಕು, ಬೇಗನೆ ಅದ್ಭುತ ಆಗಬೇಕು, ಬೇಗನೆ ಆಶ್ಚರ್ಯಗಳು ನಡೆಯಬೇಕು, ಬೆಳೆದು ಹೋಗ್ಬಿಡಬೇಕು, ಇದನ್ನೇ ಎದುರು ನೋಡುತ್ತಾರೆ ಹೊರತು ಕರ್ತನ ಹೃದಯವನ್ನು ಅರ್ಥ ಮಾಡಿಕೊಂಡು ಆತನಿಗಾಗಿ ನಿಲ್ಲುವವರು ಯಾರಿದ್ದಾರೆ? ದೇವರ ಮನಸ್ಸು ವೇದನೆ ಪಡ್ತಾ ಇದೆ. ನಾವೇ ನಮ್ಮ ಮಕ್ಕಳು ಕೇಳಿಲ್ಲ ಅಂದರೆ ಎಷ್ಟು ನೊಂದುಕೊಳ್ಳುತ್ತೇವೆ, ನಮ್ಮ ಮನೆಯವರು ಕೇಳಿಲ್ಲ ಅಂದರೆ ಎಷ್ಟು ನೊಂದುಕೊಳ್ಳುತ್ತೇವೆ. ದೇವರು ಹಾಗೇ ತಾನೆ. ನಮ್ಮನ್ನು ಆತನ ಕಡೆಗೆ ನಾವು ತಿರುಗಿಕೊಳ್ಳಬೇಕೆಂದು ಆತನು ಎದುರು ನೋಡುತ್ತಾ ಇದ್ದಾನೆ. ಆತನು ತಡ ಮಾಡ್ತಾ ಇಲ್ಲ, ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಆತನು ನಾಶನ ಮಾಡದೆ, ಕೋಪ ಮಾಡಿಕೊಳ್ಳದೆ, ಶಿಕ್ಷಿಸದೆ. ನಾವು ಕೆಲವು ಸಾರಿ ಕೇಳ್ತೀವಲ್ವಾ, ಪಾಸ್ಟ್ರೇ, ಆ ರೀತಿ ದ್ರೋಹ ಮಾಡಿದವರು, ಕೆಟ್ಟದ್ದು ಮಾಡಿದವ್ರಿಗೆ ದೇವರು ಯಾಕೆ ಶಿಕ್ಷೆ ಆವಾಗೇ ಕೊಟ್ಬಿಡಬಾರ್ದು? ಅವರಿಗೆ ಶಿಕ್ಷೆ ಕೊಡಬೇಕಾದ್ರೆ ನಾವು ಕೆಲವು ಸಾರಿ ತಪ್ಪು ಮಾಡಿದ್ದೀವಲ್ವ, ಇಮ್ಮಿಡಿಯೇಟಾಗಿ ನಮಗೂ ಶಿಕ್ಷೆ ಬಂದುಬಿಟ್ರೆ. ಅದಕ್ಕೆ ನ್ಯಾಯವಾದಿಗಳು ಕೋರ್ಟಲ್ಲಿ ಹೇಳ್ತಾರೆ, 100 ಜನ ಕಳ್ಳರು ಇಲ್ಲವೇ ಕೆಟ್ಟವರು ಶಿಕ್ಷಿಸಲ್ಪಡದೇ ಹೋದರೂ ಪರವಾಗಿಲ್ಲ, ಒಬ್ಬ ಒಳ್ಳೆಯವನು ಶಿಕ್ಷೆಗೊಳಗಾಗಬಾರ್ದು. ಅದರರ್ಥ ಒಬ್ಬನ ನಿಮಿತ್ತ ಎಷ್ಟೇ ಜನರು ಬಿಟ್ಬಿಡಲಿ. ನೋಡಿ, ಆ ಮಾತು ಎಷ್ಟು ಚೆನ್ನಾಗಿದೆ. 100 ಜನ ಕೆಟ್ಟವರು ಆ ಶಿಕ್ಷೆಯಿಂದ ವಂಚಿತರಾದರೂ ಪರವಾಗಿಲ್ಲ, ಒಬ್ಬನು ಶಿಕ್ಷೆಗೆ ಒಳಗಾಗಬಾರ್ದು. ದೇವರು ಹಾಗೆ ತಾನೆ. ಈ ಪ್ರಾಸೆಸ್ಸಲ್ಲಿ ಈ ಕಳೆಯನ್ನು ಕೀಳುವಾಗ ಎಲ್ಲಿ ಬೆಳೆಯನ್ನು ಕಿತ್ತು ಬಿಡುತ್ತೇವೋ ಅನ್ನೋದಕ್ಕಾಗಿ ಕಾದು ಕುಳಿತುಕೊಳ್ಳುವಂತೆ ಕರ್ತನು ಕೂಡ ಕಾದು ಕುಳಿತುಕೊಂಡಿದ್ದಾರೆ. ಏಕೆ? ನಮ್ಮ ಒಳಿತಿಗಾಗಿ, ನಿಮ್ಮನ್ನು ಪ್ರೀತಿಸುವುದರಿಂದ, ನಿಮ್ಮನ್ನು ಆತನು ಅಕ್ಕರೆಯಿಂದ ನೋಡುವುದರಿಂದ ಆತನು ಯಾವುದೇ ರೀತಿಯಾಗಿ ಶಿಕ್ಷೆ, ಕೋಪವನ್ನು ಕೆಟ್ಟವರ ಮೇಲೂ ಅಷ್ಟೇ, ಒಳ್ಳೆಯವರ ಮೇಲೆ ಅಷ್ಟೇ ಆತನು ಬಿಡುತ್ತಾ ಇಲ್ಲ. ನಾವು ಅಂದುಕೊಳ್ಳುತ್ತೇವೆ ಕೆಲವು ಸಾರಿ ಡಾಕ್ಟರ್ಗಳು ಯಾಕೆ ಕೊಯ್ತಾರೆ, ಯಾಕೆ ಆಪರೇಷನ್ ಮಾಡ್ತಾರೆ ಅಂತ. ಪ್ರಿಯಜನವೇ, ಅವರು ಕೊಯ್ಯುವುದು, ಗಾಯ ಮಾಡುವುದು ನಮ್ಮಲ್ಲಿರುವಂಥ ಕೆಟ್ಟದ್ದನ್ನು ತೆಗೆದು ನಮ್ಮ ದೇಹಕ್ಕೆ ಆರೋಗ್ಯವನ್ನುಂಟು ಮಾಡುವುದಕ್ಕಾಗಿ. ಹಾಗೇನೇ ದೇವರು ಕೆಲವು ಕಾರ್ಯಗಳನ್ನು ಅನುವು ಮಾಡಿಕೊಡುತ್ತಾನೆ. ಎಲ್ಲಿಯಾದರೂ ನಮ್ಮ ಜೀವಿತಗಳಲ್ಲಿ ಆ ನೋವುಗಳು, ಆ ಗಾಯಗಳು, ಅದು ಆದರೂ ಪರವಾಗಿಲ್ಲ, ಆ ತೊಂದರೆ ನೀಗಬೇಕು. ನನ್ನ ಪ್ರಿಯ ದೇವಜನವೇ, ಇವತ್ತು ನೀವು ನಾನು ಇದ್ದೇವೆ ಅಂದರೆ, ಹೊಸ ಬಲವನ್ನು ಹೊಂದಿಕೊಳ್ಳುತ್ತಾ ಇದ್ದೇವೆ ಅಂದರೆ ಕರ್ತನ ಕೃಪೆಯಾಗಿದೆ. ಈ ದಿನ ನಾವು ದೇವರ ಮೇಲೆ ಕೋಪ ಮಾಡಿಕೊಳ್ಳೋದಲ್ಲ. ಆ ವಾಕ್ಯ ಯೆಶಾಯ 30:18 ಹೇಳಿದ ಪ್ರಕಾರವಾಗಿ ಆತನು ಕೃಪೆ ತೋರಿಸಬೇಕೆಂದು ಕಾದಿರುವನು. ನಮ್ಮನ್ನು ಕರುಣಿಸಬೇಕೆಂದು ಆತನು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ಆತನಿಗಾಗಿ ಕಾದಿರುವವರು ಧನ್ಯರು.
ಇವತ್ತು ದೇವಜನವೇ, ನೀವು ಯಾವುದೋ ಒಂದು ಕಾರ್ಯಕ್ಕೆ ಕಾದಿದ್ದೀರ ತಾನೆ. ನೀವು ಮಾತ್ರ ಅಲ್ಲ, ಕರ್ತನು ಕೂಡ ಕಾಯ್ತಾ ಇದ್ದಾನೆ ನಿಮ್ಮನ್ನು ಆಶೀರ್ವದಿಸಬೇಕಂತ, ಮೇಲೆ ಕೆತ್ತಬೇಕಂತ, ನಿಮ್ಮನ್ನು ಕನಿಕರಿಸಬೇಕಂತ, ನಿಮಗೆ ಮೇಲಾದದ್ದನ್ನು ಒಳ್ಳೆಯದನ್ನು ಮಾಡಬೇಕಂತ ಆತನು ಕಾಯ್ತಾ ಇದ್ದಾನೆ. ಕರ್ತನು ತಾನೇ ಈ ವಾಕ್ಯವನ್ನು ಆಲಿಸಿದಂಥ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಆತನು ನೆರವೇರಿಸಿಕೊಡಲಿ. ನಾವು ಕಾದಿದ್ದು ಧನ್ಯರಾಗೋಣ. ಕರ್ತನು ಕೂಡ ನಮಗೆ ಕೃಪೆ ತೋರಿಸಬೇಕೆಂದು, ಕರುಣೆ ತೋರಿಸಬೇಕೆಂದು ಕಾದಿದ್ದಾನೆ. ದೇವರಿಗೆ ಸ್ತೋತ್ರ ಮಾಡೋಣವಾ, ಪ್ರಾರ್ಥನೆ ಮಾಡೋಣವಾ. ಅಪ್ಪ, ಕಾದಿರುವಂಥ ನಿನ್ನ ಭಕ್ತರ ಮೇಲೆ ವಿಶೇಷ ಕರುಣೆ ಕೃಪೆಯನ್ನು ತೋರಿಸಿಕೊಡಪ್ಪ. ಯಾಕೆಂದರೆ ನೀವು ಕರುಣೆ ಕೃಪೆಯನ್ನು ತೋರಿಸುವುದಕ್ಕಾಗಿ ಕಾಯುತ್ತಾ ಇದ್ದೀರಪ್ಪ. ಅದು ನಿಮ್ಮ ಬಲಹೀನತೆ ಅಲ್ಲ, ನಮ್ಮ ಮೇಲಿನ ಪ್ರೀತಿ. ಈ ದಿನ ಇಗೋ ನನ್ನ ಪ್ರೀತಿಯ ಸಹೋದರಿಯರಿಗಾಗಿ, ಸಹೋದರರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಕಾಯುತ್ತಾ ನಿನ್ನನ್ನೇ ಎದುರು ನೋಡುತ್ತಾ ಇರುವಂಥ ದೇವ ಮಕ್ಕಳನ್ನು ಆಶೀರ್ವದಿಸು. ಅವರ ಮೇಲೆ ಕೃಪೆ ತೋರಿಸು ಸ್ವಾಮಿ. ಕೆಲವು ಯವ್ವನ ಮಕ್ಕಳು ಬೇರೆ ಬೇರೆ ಕಾರ್ಯಗಳಿಗಾಗಿ ಕಾಯುತ್ತಾ ಇದ್ದಾರೆ. ಗರ್ಭಫಲಕ್ಕಾಗಿ, ಮದುವೆಗಾಗಿ, ಕೆಲಸಕ್ಕಾಗಿ, ದೇವರೇ ಅವರ ಅಂದುಕೊಂಡಿದ್ದು ನೆರವೇರುವುದಕ್ಕಾಗಿ, ಆಸೆ ಪಟ್ಟಿದ್ದು ಸಿಗುವುದಕ್ಕಾಗಿ, ಅವರು ಪ್ರಯತ್ನಿಸುವುದು ಫಲಿಸುವುದಕ್ಕಾಗಿ, ಕುಟುಂಬಗಳಲ್ಲಿಯೂ ಕೂಡ ಅಪ್ಪ, ತನ್ನ ಹೆಂಡತಿ ತನ್ನ ಗಂಡ ಮಾರ್ಪಡಬೇಕೆಂದು, ಅತ್ತೆ ಸೊಸೆಯರ ಮಧ್ಯೆ ಪ್ರೀತಿ ಬರಬೇಕೆಂದು, ಹೆಂಡತಿ ಮತ್ತು ತಾಯಿಯು ಒಂದಾಗಬೇಕೆಂದು ಕಾಯುತ್ತಾ ಕುಳಿತವರಿದ್ದಾರೆ. ಯಾವಾಗ ನನ್ನ ಕುಟುಂಬ ಸರಿ ಹೋಗುತ್ತದೋ ಎಂದು ಕಾಯುತ್ತಿದ್ದಾರೆ. ನೀವು ಕೂಡ ಕರ್ತನೇ ನಮ್ಮೊಟ್ಟಿಗೆ ಕಾಯುತ್ತಿದ್ದೀರಪ್ಪ. ನಮ್ಮನ್ನು ಒಂಟಿಗರಾಗಿ ಮಾಡುವುದಿಲ್ಲ ನೀವು. ನಿನ್ನ ಹಾಗೆ ನಾನು ಕೂಡ ನಿನಗೆ ಕೃಪೆ ತೋರಿಸುವುದಕ್ಕಾಗಿ ಕಾದಿರುವೆನೋ ಎಂದು ಹೇಳ್ತಾ ಇದ್ದೀರಿ. ಎಂಥ ಒಳ್ಳೆ ದೇವರಪ್ಪ ನೀವು. ನಮಗಾಗಿ ಕಾಯುವ ಕರ್ತನೇ ನಿಮಗೆ ಸ್ತೋತ್ರ. ಈ ವಾಕ್ಯವನ್ನು ಕೇಳಿ ಯಾವ ವಿಚಾರಕ್ಕಾಗಿ ಇವರು ಕಾಯುತ್ತಿದ್ದಾರೋ, ಆಪರೇಷನ್ಗಾಗಿ, ಗಾಯವಾಸಿಯಾಗುವುದಕ್ಕಾಗಿ, ಮನಸ್ಸು ಸರಿ ಹೋಗುವುದಕ್ಕಾಗಿ, ಕುಟುಂಬ ಕಟ್ಟಲ್ಪಡುವುದಕ್ಕಾಗಿ, ಆಶೀರ್ವಾದಗಳು ಲಭಿಸುವುದಕ್ಕಾಗಿ, ಅನೇಕ ಕೃತ್ಯಗಳಿಗಾಗಿ ಇವರು ಕಾಯುತ್ತಿದ್ದಾರಲ್ವ. ನಿಮ್ಮ ಕನಿಕರ ಕೃಪೆಗಳು ಇವರ ಮೇಲೆ ನಿತ್ಯ ನಿರಂತರವಾಗಿರಲಿ. ಈ ದಿನವೆಲ್ಲ ಅವರ ಸಂಗಡ ಇದ್ದು ಆರೋಗ್ಯ ಕೊಟ್ಟು ಅವರ ಆರ್ಥಿಕ ಸ್ಥಿತಿಗಳನ್ನು ಮಾರ್ಪಡಿಸು ದೇವ. ಬಂಧನಗಳು ಬಿಡುಗಡೆಗೊಳ್ಳಲಿ, ಶಾಪಗಳು ಮುರಿದು ಬೀಳಲಿ, ಯವನ ಪ್ರಾಯದ ಇಚ್ಛೆಗಳಿಗೆ ದೂರವಾಗಿರಲಿ. ಈಗ ಅವರು ಮಾಡುವಂಥ ಪ್ರತಿ ಕೆಲಸದಲ್ಲಿ ಉನ್ನತಿಯು ಆಶೀರ್ವಾದವು ಉಂಟಾಗಲಿ. ಅವರು ಕೈ ಹಾಕಿದ ಕೆಲಸಗಳನ್ನು ಫಲಿಸುವಂತೆ ಮಾಡು. ನಿನ್ನ ನಾಮ ಮಹತ್ತನ್ನು ಕಣ್ಣಾರೆ ಕಾಣುವುದಕ್ಕೆ ಸಹಾಯ ಮಾಡಿ. ಈ ವಾತಾವರಣದಲ್ಲಿ ಆಸ್ತಮ ಇರುವವರಿಗೂ ಅನಾರೋಗ್ಯ ಇರುವವರಿಗಾಗಿ ಪ್ರಾರ್ಥಿಸ್ತೇವೆ. ಮುಟ್ಟಿ ಸೌಖ್ಯ ಮಾಡಿರಿ, ಗುಣಪಡಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಮೇಲಾದ ಮಹತ್ತಾದ ಪರಲೋಕದ ಕೃಪೆಗಳಿಂದ ತುಂಬಿಸಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವಪ್ಪ. ಆತ್ಮೀಕವಾಗಿ ಇವರು ಬೆಳೆಯಲಿ, ಅಭಿಷೇಕವನ್ನು ಹೊಂದಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಖಂಡಿತವಾಗಿಯೂ ಈ ವರ್ಷದ ಕೊನೆಯ ವಾರಗಳಲ್ಲಿ ನಾವು ಬಂದಿರುವಾಗ, ಯೇಸುವೇ ನೀನೊಂದು ಮಾತು ಹೇಳಪ್ಪ, ನೀನು ಕೃಪೆ ತೋರಿಸಪ್ಪ, ನಿನ್ನ ಕರುಣೆ ಅತಿ ಶೀಘ್ರದಲ್ಲಿ ಕಾರ್ಯ ಮಾಡಲಿಪ್ಪ. ಆಗ ಖಂಡಿತ ನಾವು ಅನುಗ್ರಹಿಸಲ್ಪಡುತ್ತೇವೆ, ನಾವಾಗ ಧನ್ಯರಾಗುತ್ತೇವೆ. ಖಂಡಿತವಾಗಿ ಪ್ರಾರ್ಥನೆಯನ್ನು ಕೇಳುತ್ತಾ ನಮಗೆ ಸಹಾಯ ಮಾಡುವುದಕ್ಕೆ ಸಿದ್ಧರಾಗಿದ್ದೀರಿ ಎಂದು ನಂಬುತ್ತಾ ನಮ್ಮನ್ನೇ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ದಿನವೆಲ್ಲ ಕಾಯಿರಿ. ನಮ್ಮ ಕುಟುಂಬವನ್ನು ರೆಕ್ಕೆಗಳ ಮರೆಯಲಿಡಿರಿ. ನಮ್ಮ ಅವಶ್ಯಕತೆಗಳನ್ನು ಪೂರೈಸಿರಿ. ಸಮಾಧಾನ, ಸಂತೋಷ, ಸಂತೃಪ್ತಿಯು ನಮ್ಮೆಲ್ಲರಿಗೂ ಸ್ವಂತವಾಗಬೇಕೆಂಬುದಾಗಿ ನಮ್ಮ ಕರ್ತನೂ ರಕ್ಷಕನೂ ಒಡೆಯನು ಕ್ರಿಸ್ತನಾದಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಅನುಗ್ರಹಿಸಲಿ. ಪ್ರೈಸ್ ದಿ ಲಾರ್ಡ್ ಜೀಸಸ್.